ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ನಿಮ್ಮನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟೈಮ್ ಟೇಬಲ್ ಬಗ್ಗೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿಡಿಯೋ ಏನಾದರೂ ಬೇಕಾ ಅಂತ ಕೇಳಿದ್ದಕ್ಕೆ ತುಂಬ ಕಮೆಂಟ್ಸ್ ಎಸ್ ಅಂತಾನೆ ಬಂದಿದ್ವು. ಆ್ಯಂಡ್ ಐ ಆಮ್ ಸಾರಿ, ಲಾಸ್ಟ್ 2 ವೀಕ್ಸಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊತಿದ್ದೀನಿ, ಬಟ್ ನನಗೆ ಟೈಮೇ ಸಿಗ್ತಿರ್ಲಿಲ್ಲ. ಆ್ಯಂಡ್ ಐ ಆಮ್ ಫೈನಲಿ ಹಿಯರ್. ಈ ಟೈಮ್ ಟೇಬಲ್ನ ಯಾರೇ ಆದರೂ ಫಾಲೋ ಮಾಡ್ಬೋದು. ವಿತ್ ಮೈ ಓನ್ ಎಕ್ಸ್ಪೀರಿಯನ್ಸ್ ನಾನು ಈ ಟೈಮ್ ಟೇಬಲ್ನ ಮಾಡಿದ್ದೀನಿ. ನಾನು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಮ್ ಟೇಬಲ್ಸ್ನ ಕೊಡ್ತಿದ್ದೀನಿ. ಒಂದು ಕಾಲೇಜ್ ಹೋಗೋರಿಗೆ, ಇನ್ನೊಂದು ಮಾರ್ನಿಂಗ್ ಪರ್ಸನ್, ಆ್ಯಂಡ್ ಥರ್ಡ್ ಒನ್ ಇಸ್ ನೈಟ್ ಔಲ್ಸ್ಗೆ. ಅಂದರೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ, ಬೆಳಗ್ಗೆ ಬೇಗನೂ ಎದ್ದೊಳಕ್ಕಾಗಲ್ಲ, ಇಂಥ ಪ್ರಾಬ್ಲಮ್ ಇರೋರಿಗೆ. ನನ್ನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸ್ಟಡಿ, ಸ್ಲೀಪ್, ವರ್ಕ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ. ಹಾಗೆ ಈ ಟೈಮ್ ಟೇಬಲ್ಲು ಕೂಡ ನಿಮಗೆ 4 o'clock ಎದ್ದೊಳಿ 5 o'clock ಎದ್ದು ಓದ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳಲ್ಲ. ಹಾಗೆ ನೈಟ್ ಟೈಮ್ಸ್ ನಿದ್ದೆ ಬರದೇ ಇರೋರಿಗೆ ಮಧ್ಯಾಹ್ನ 2 ಗಂಟೆವರೆಗೂ ಮಲ್ಕೊಳ್ಳಿ ಅಂತ ಕೂಡ ನಾನು ಹೇಳಲ್ಲ. ಸಿಂಪಲ್ 8 to 9 ಅವರ್ಸ್ ಪ್ರೊಡಕ್ಟಿವ್ ಆಗಿರೋ ಅಂತ ಟೈಮ್ ಟೇಬಲ್ನ ಮಾಡಿದ್ದೀನಿ. ಮೆಡಿಕಲ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಎಕ್ಸೆಪ್ಷನ್ಸ್, ಅವ್ರಿಗೆ 9 ಅವರ್ಸ್ ಓದಿದ್ರು ಸಾಲಲ್ಲ, 12 ಅವರ್ಸ್ ಓದಿದ್ರು ಸಾಲಲ್ಲ. ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಗೈಸ್. ಓಕೆ, ಈ ವಿಡಿಯೋದ ಇಂಪಾರ್ಟೆಂಟ್ ಪಾರ್ಟ್ಗೆ ಈಗ ಹೋಗೋಣ. ಓಕೆ, ಫಸ್ಟ್ ಥಿಂಗ್, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಅವರ ಟೈಮನ್ನು ಹೇಗೆ ಪ್ರೊಡಕ್ಟಿವ್ ಆಗಿ ಚೇಂಜ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಬೆಳಗ್ಗೆ 6:30ಗೆ ಎದ್ದು 15 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಆ್ಯಂಡ್ 15 ಮಿನಿಟ್ಸ್ ಸ್ಟ್ರೆಚಸ್ ಅಥವಾ ವಾಕ್ ಮಾಡಿ ಒಟ್ಟು ನಿಮ್ಮ ಬಾಡಿನ ಮೂವ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಬೆಳಗ್ಗೆ ಎದ್ದಿದ ಕೂಡಲೇ ನೀವು ಫೋನ್ನ ಯೂಸ್ ಮಾಡಬಾರ್ದು. ನಿಮ್ಮ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ಗೆಲ್ಲ ನಾನು ಸೆಪರೇಟ್ ಟೈಮ್ ಕೊಡ್ತೀನಿ. ಬೆಳಗ್ಗೆ ಎದ್ದಿದ ಕೂಡಲೇ ಅದನ್ನೆಲ್ಲ ಸ್ಕ್ರಾಲ್ ಮಾಡಿಕೊಂಡು ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡ್ಕೊಳ್ಬೇಡಿ. 7 to 8 ಫ್ರೆಶ್ ಅಪ್ ಆಗಿ ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಿ, ಕಾಲೇಜ್ಗೆ ಹೋಗಿ. ಮೋಸ್ಟ್ಲಿ ಎಲ್ರಿಗೂ 8 ಅಥವಾ 9ಗೆ ಕಾಲೇಜ್ ಸ್ಟಾರ್ಟ್ ಆಗಿ ಸಂಜೆ 4 ಗಂಟೆವರೆಗೂ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಾನಿಲ್ಲಿ 8 to 4 ಕಾಲೇಜ್ ಅಂತ ಹಾಕಿದ್ದೀನಿ. ಕಾಲೇಜಿಂದ 4 ಗಂಟೆಗೆ ರಿಟರ್ನ್ ಆಗಿ 4:15ವರೆಗೂ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಹಾಫ್ ಅನ್ ಅವರ್ ಅಷ್ಟೇ. ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ಕೊಂತ ಕೂತ್ಕೊಂಡ್ರೆ 3 ಅವರ್ಸ್ ಆದ್ರೂ 4 ಅವರ್ಸ್ ಆದ್ರೂ ಗೊತ್ತೇ ಆಗೋದಿಲ್ಲ. ಸೊ ರಿಮೈಂಡರ್ ಸೆಟ್ ಮಾಡ್ಕೊಂಡು 30 ಮಿನಿಟ್ಸ್ to 40 ಮಿನಿಟ್ಸ್ ನೋಡಿ. ಅದಾದ್ಮೇಲೆ 20 ಮಿನಿಟ್ಸ್ ನಿಮ್ಮ ನ್ಯಾಪ್ ಟೈಮ್. ಈ 20 ಮಿನಿಟ್ಸ್ ನ್ಯಾಪ್ ಟೈಮ್ ಇದೆಯಲ್ಲ, ತುಂಬಾನೇ ಪವರ್ಫುಲ್. ಬಿಲೀವ್ ಮೀ, ಮಲ್ಗೆದ್ದಿದ್ ಕೂಡ್ಲೇನೆ ಫುಲ್ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತೀರಾ. 20 ಮಿನಿಟ್ಸ್ ಮಲ್ಕೊಳ್ಳಿ, ಎದ್ದು ಹೊರಗಡೆ ಹೋಗಿ ಒಂದ್ ಸ್ವಲ್ಪ ವಾಕ್ ಮಾಡಿ, ಟೀ ಟೈಮ್, ನಿಮ್ಮ ಸ್ನಾಕ್ ಟೈಮ್ ಏನಿದೆಯೋ ಅದೆಲ್ಲಾನು 6 o'clock ವರೆಗೂ ಮುಗಿಸ್ಕೊಳ್ಳಿ. ಈ ಟೈಮ್ ಟೇಬಲ್ ಅಲ್ಲಿ 6 to 9 ಏನ್ ಸ್ಟಡಿ ಸೆಷನ್ ಇದೆ, ಇದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನನಗೆ ನಿಮ್ಮ ಫುಲ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಮಾತ್ರ ಇರಬೇಕು. ಈ 3 ಅವರ್ಸ್ನ ಟೈಮ್ ಬ್ಲಾಕಿಂಗ್ ಅಂತ ಅಂತೀವಿ. ನೀವು ಸ್ಟಡೀಸ್ನ ಬಿಟ್ಟು ಬೇರೆ ಎಲ್ಲೂ ಕಾನ್ಸಂಟ್ರೇಟ್ ಮಾಡಂಗೇ ಇಲ್ಲ. ನಿಮ್ಮ ಫೋನ್ನು ರೂಮಿಂದ ಹೊರಗಡೆ ಇಟ್ಬಿಡಿ. ನಿಮ್ಮ ಸ್ಟಡಿ ಟೇಬಲ್, ನಿಮ್ಮ ಬುಕ್, ನೀವು ಐಪ್ಯಾಡ್ ಅಷ್ಟೇ. ಅದಾದಮೇಲೆ 9 o'clockಗೆ ಡಿನ್ನರ್ ಮಾಡಿ 9ಇಂದ 10 1 ಅವರಲ್ಲಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನು ಕಾಲೇಜ್ಗೆ ಹೋಗೋರ ಟೈಮ್ ಟೇಬಲಲ್ಲಿ ಇಷ್ಟು ಫ್ರೀ ಟೈಮ್ಸ್ ಇದೆಯಲ್ಲ, ಇಷ್ಟು ಬ್ರೇಕ್ಸ್ ಇದೆಯಲ್ಲ ಅಂತ ಅನ್ಕೊಂತಿದ್ದೀರಾ? ಅವ್ರ ಪಾಪ ಕಾಲೇಜಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ. ಸೊ ಮನೆಗೆ ಬಂದು ಸ್ವಲ್ಪ ಫ್ರೀ ಟೈಮ್ ಇರಲಿ ಅಂತ ಒಂದೇ ಒಂದು ಸ್ಟಡಿ ಸೆಷನ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, 10 to 11 ಕೂಡ ನೀವು ನಿಮ್ಮ ಮೊಬೈಲ್ನ ಯೂಸ್ ಮಾಡೋ ಹೋಗಿಲ್ಲ. ನೀವು ಓದಿರೋದನ್ನೆಲ್ಲ ಒಂದ್ಸತಿ ರಿವೈಸ್ ಮಾಡಿಕೊಂಡು 11 o'clockಗೆ ಮಲ್ಕೊಂಡ್ಬಿಡಿ. ಇದರಲ್ಲಿ ನಿಮ್ಮ ಕಾಲೇಜ್ ಟೈಮಿಂಗ್ಸ್ ಏನಾದರೂ ಡಿಫ್ರೆಂಟ್ ಆಗಿದ್ದು ಹಾಫ್ ಅನ್ ಅವರ್ ಮುಂಚೆ ಎದ್ದೊಳ್ಬೇಕು ಅಥವಾ ಹಾಫ್ ಅನ್ ಅವರ್ ಲೇಟಾಗಿ ಎದ್ದೊಳ್ಬೇಕು ಅಂತ ಅನ್ಸಿದ್ರೆ ಟೈಮಿಂಗ್ಸ್ನ ಆಲ್ಟರ್ ಮಾಡ್ಕೊಳ್ಬೋದು. ಆದರೆ ಮಾರ್ನಿಂಗ್ ಮೊಬೈಲ್ ಯೂಸ್ ಮಾಡೋ ಹೋಗಿಲ್ಲ. ಹಾಗೆ 3 ಅವರ್ಸ್ ಟೈಮ್ ಬ್ಲಾಕ್ ಮಾಡಿ ಓದ್ಕೊಳ್ಬೇಕು. ಇದು ಇಂಪಾರ್ಟೆಂಟ್. ನನ್ನ ವಿಡಿಯೋಗೆ ಟೈಮ್ ಟೇಬಲ್ ಬೇಕು ಅಂತ ಕಮೆಂಟ್ಸ್ ಮಾಡಿರೋರೆಲ್ಲನೂ ಓದ್ತಿರೋ ಸ್ಟೂಡೆಂಟ್ಸ್ ಅಂತಾನೆ ಅನ್ಕೊಂಡು 8 to 9 ಅವರ್ಸ್ ತನಕ ಸ್ಟಡಿ ಸೆಷನ್ಸ್ ಇರುವಂಥ ಟೈಮ್ ಟೇಬಲನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ಅಲ್ಲದೆ ಬೇರೆ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಈ ಟೈಮ್ ಟೇಬಲ್ ನಿಮಗೆ ಸೂಟ್ ಆಗಲ್ಲ. ಓಕೆ, ಈ ಟೈಮ್ ಟೇಬಲ್ ಮನೇಲೇ ಇದ್ದು ಯಾವುದಾದ್ರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ, ಅಥವಾ ಇನ್ನೂ ಕೆಲವು ಸ್ಟೂಡೆಂಟ್ಸ್ ನೀವು ಓದ್ತಿಲ್ಲ, ನಿಮಗೆ ಸದ್ಯದಲ್ಲಿ ಯಾವುದೋ ಎಕ್ಸಾಮ್ಸ್ ಇಲ್ಲ ಅಂಥವ್ರಿಗೆ ಈ ಟೈಮ್ ಟೇಬಲಲ್ಲಿ ನಾನು ಸ್ಟಡಿ ಸೆಷನ್ಸ್ ಅಂತ ಏನು ಮಾಡಿದ್ದೀನಿ ಆ ಟೈಮ್ನ ನೀವು ಯಾವುದಾದ್ರೂ ಹೊಸ ಸ್ಕಿಲ್ಸ್ನ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಆ ಥರ ಏನಾದರೂ ಮನೇಲಿ ಫ್ರೀ ಆಗಿದ್ದು ಯಾವುದಾದ್ರೂ ಹೊಸ ಸ್ಕಿಲ್ಸ್ನ ಕಲ್ತ್ಕೊಳ್ಬೇಕು, ಹೊಸ ಕೋರ್ಸಸ್ನ ಮಾಡಬೇಕು ಅಂತಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಟೈಮ್ ಟೇಬಲ್ ವಿಚಾರಕ್ಕೆ ಬರೋಣ. ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿರೋ ಟೈಮ್ ಟೇಬಲ್ ಬಂದು ಮಾರ್ನಿಂಗ್ ಪರ್ಸನ್ಗೆ, ಅಂದರೆ ನಾನು ಬೆಳಗ್ಗೆ ಎದ್ದೊಳ್ತೀನಿ ಬೇಗನೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂಥವ್ರಿಗೆ ಈ ಟೈಮ್ ಟೇಬಲ್. ಬೆಳಗ್ಗೆನೆ ನಾನು 4 ಗಂಟೆಗೆ 5 ಗಂಟೆಗೆ ಎದ್ದೊಳ್ತೀನಿ ಅನ್ನೋರು ಎದ್ದೋಳಿ. ಇಲ್ಲಿ ನಾನು ಟೈಮ್ ಟೇಬಲ್ನ ಕಾಮನ್ ಆಗಿ ಎಲ್ರಿಗೂ ಸೆಟ್ ಆಗೋ ಥರ ಕ್ರಿಯೇಟ್ ಮಾಡಿದ್ದೀನಿ. ಸೊ 7 ಗಂಟೆಗೆ ಎದ್ದೊಳ್ಬೋದು. ಬೆಳಗ್ಗೆ 7ಗೆ ಎದ್ದು ಸೇಮ್ 15 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ಇನ್ನು 15 ಮಿನಿಟ್ಸ್ ಬಾಡಿನ ಮೂವ್ ಮಾಡಿ. 7:30ಇಂದ 8ವರೆಗೂ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಬಿಡಿ. 8 o'clockಗೆ ನಿಮ್ಮ ಫಸ್ಟ್ ಸ್ಟಡಿ ಸೆಷನ್ ಸ್ಟಾರ್ಟ್ ಆಗುತ್ತೆ. 8ಇಂದ 12ವರೆಗೂ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಸ್ಟಡೀಸ್ ಮೇಲೆ ಇರಬೇಕು. ಯಾಕಂದರೆ ನೀವು ಮಾರ್ನಿಂಗ್ ಓದ್ತಿದ್ದೀರಾ, ಸೊ ಪ್ರೊಡಕ್ಟಿವ್ ಆಗಿ ಓದ್ಬೋದು. ಅದಾದಮೇಲೆ 12 to 2 ಇಲ್ಲಿ ನಾನು ಲಂಚ್ ಬ್ರೇಕ್ ಅಂತ ಹಾಕಿದ್ದೀನಿ. ಇದು 2 hours ನಿಮ್ಮ ಫ್ರೀ ಟೈಮ್ ಆಗಿರುತ್ತೆ. ಮಲ್ಕೊಳ್ಬೋದು, ಅಡುಗೆ ಮಾಡ್ಕೊಳ್ಬೋದು, ತಿನ್ಬೋದು, ಏನಾದರೂ ಮಾಡ್ಕೊಳ್ಳಿ. ಸೊ 2 hours ಅಷ್ಟೇ ಬ್ರೇಕ್ ಟೈಮ್. ಈ ಟೈಮ್ ಟೇಬಲ್ ಎಷ್ಟು ಪ್ರೊಡಕ್ಟಿವ್ ಆಗಿದೆ ನೋಡಿ. ಮಧ್ಯಾಹ್ನ 12 ಆಗೋಷ್ಟರಲ್ಲೇ ನೀವು ಮೆಡಿಟೇಷನ್ ಮುಗಿಸಿರ್ತೀರಾ, ವರ್ಕೌಟ್ ಮುಗಿಸಿರ್ತೀರಾ, ಬ್ರೇಕ್ಫಾಸ್ಟು ಕೂಡ ಮುಗಿಸಿ ಓದೋದು ಕೂಡ ಮುಗಿಸಿರ್ತೀರಾ. ನಿಮ್ಮ ಹಾಫ್ ಟಾಸ್ಕ್ 12 ಆಗೋಷ್ಟರಲ್ಲೇ ಮುಗ್ದೋಗಿರುತ್ತೆ. ಓಕೆ, 2 to 5 ನಿಮ್ಮ ಸೆಕೆಂಡ್ ಸ್ಟಡಿ ಸೆಷನ್ ಆಗಿರುತ್ತೆ. ಆ್ಯಂಡ್ 5 to 6 ನಿಮ್ಮ ನ್ಯಾಪ್ ಟೈಮ್ ಅಥವಾ ಸ್ನ್ಯಾಕ್ಸ್ ಟೈಮ್ ಕೂಡ ಆಗಿರ್ಬೋದು. ಅಗೇನ್ 6 to 8 ಥರ್ಡ್ ಸ್ಟಡಿ ಸೆಷನ್ ಆಗಿರುತ್ತೆ.
8ಗೆ ಡಿನ್ನರ್ ಮಾಡಿ 9ವರೆಗೂ ನಿಮ್ಮ ಫ್ರೀ ಟೈಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. 9ಇಂದ 11ವರೆಗೂ ನಿಮ್ಮ ರಿವಿಷನ್ ಟೈಮ್. ಮಾರ್ನಿಂಗಿಂದ ನೀವು ಏನು ಓದಿದಿರೋ ಅದನ್ನ ಸುಮ್ಮನೆ ಕೂತ್ಕೊಂಡು ಗ್ಲಾನ್ಸ್ ಮಾಡಿ. 11ಗೆ ಲೈಟ್ಸ್ ಆಫ್, ಗೋ ಟು ಸ್ಲೀಪ್. ಮುಂಚೆ ನಾನು ಮನೇಲಿ ಫ್ರೀ ಆಗಿದ್ದಾಗ ಈ ಸ್ಕೆಡ್ಯೂಲನ್ನೇ ಫಾಲೋ ಮಾಡ್ತಿದ್ದೆ. ನನಗೆ ವರ್ಕ್ ಆಗಿತ್ತು, ಸೊ ನಿಮಗೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇದು ಲಾಸ್ಟ್ ಟೈಮ್ ಟೇಬಲ್ ನೈಟ್ ಔಲ್ಸ್ಗೆ. ಎಲ್ಲ ಸ್ಟೂಡೆಂಟ್ಸ್ಗೂ ಈ ಟೈಮ್ ಟೇಬಲ್ನ ನೋಡಿದ ಕೂಡಲೇ ನಾನು ಈ ಟೈಮ್ ಟೇಬಲನ್ನೇ ಫಾಲೋ ಮಾಡ್ತೀನಿ ಅಂತ ಅನ್ಕೊತಿರ್ತೀರಾ ಅಲ್ಲ? ಯಾಕಂದರೆ ಆರಾಮಾಗಿ 10 ಗಂಟೆಗೆ ಎದ್ದೊಳ್ಬೋದು ಅಂತ. ನೀವು ಎಷ್ಟೊತ್ತಾದರೂ ಎದ್ದೊಳಿ, ನಾನು ನಿಮಗೆ 9 ಅವರ್ಸ್ ಸ್ಟಡಿ ಸೆಷನ್ಸನ್ನು ಕೊಟ್ಟಿದ್ದೀನಿ. 10 ಗಂಟೆಗೆ ಆರಾಮಾಗಿ ಎದ್ದೊಳ್ಬೋದು. ಹಾಫ್ ಅನ್ ಅವರಲ್ಲಿ ಸೇಮ್ ಮೆಡಿಟೇಷನ್ಸ್, ವರ್ಕೌಟ್ ಎಲ್ಲನೂ ಮುಗಿಸ್ಕೊಳ್ಳಿ. 11ಗೆ ನಿಮ್ಮ ಬ್ರೇಕ್ಫಾಸ್ಟ್ನ ಮಾಡಿ. 11ಇಂದ 2ವರೆಗೂ ನಿಮ್ಮ ಫಸ್ಟ್ ಸ್ಟಡಿ ಸೆಷನ್ ಆಗಿರುತ್ತೆ. ಆ್ಯಂಡ್ 2 to 4 ನಿಮ್ಮ ಫ್ರೀ ಟೈಮ್. ಈ ಟೈಮಲ್ಲಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಬೋದು, ಲಂಚ್ನ ಮುಗಿಸ್ಕೊಳ್ಬೋದು. 4ಇಂದ 7ವರೆಗೂ ನಿಮ್ಮ ಸೆಕೆಂಡ್ ಸ್ಟಡಿ ಸೆಷನ್ ಆಗಿರುತ್ತೆ. ಇಲ್ಲಿ ನಿಮಗೆ ನ್ಯಾಪ್ ಟೈಮ್ ಬಂದು 7 to 7:20 ಆಗಿರುತ್ತೆ. 20 ಮಿನಿಟ್ಸ್ ನ್ಯಾಪ್ ಟೈಮ್ ತಗೊಳ್ಳಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ವಾಕ್ ಮಾಡ್ಕೊಂಡು ಬಂದು 8ಇಂದ 11ವರೆಗೂ ಥರ್ಡ್ ಸ್ಟಡಿ ಸೆಷನ್ ಆಗಿರುತ್ತೆ. 11ಗೆ ಡಿನ್ನರ್. 11 to 12 ನಿಮ್ಮ ಫ್ರೀ ಟೈಮ್ ಆಗಿರುತ್ತೆ. ಹಾಗೆ 12ಇಂದ 1ವರೆಗೂ ರಿವಿಷನ್ ಟೈಮ್ ಆಗಿರುತ್ತೆ. ಬೆಳಗ್ಗೆಯಿಂದ ಏನು ಓದಿರ್ತೀರಾ ಅದು ಒಂದ್ಸತಿ ರಿವೈಸ್ ಮಾಡ್ಕೊಂಡು ಮಲ್ಕೊಂಡ್ಬಿಡಿ. ಆರ್ ನನಗೆ 2 ಅಥವಾ 3ವರೆಗೂ ನಿದ್ದೆನೇ ಬರಲ್ಲ ಅಂಥವ್ರಿಗೆ ಎದ್ದಿರಿ, ಅಲ್ಲಿವರೆಗೂ ಸ್ವಲ್ಪ ರಿವೈಸ್ ಮಾಡ್ತೀರಿ, ಓದ್ಕೊತೀರಿ ಅಥವಾ ಮಲ್ಗಕ್ಕೆ ಟ್ರೈ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್. ಆಗಿಲ್ಲ ಅಂತಂದರೆ ಮಾತ್ರ ಎದ್ದಿರಿ. ಬೆಳಗ್ಗೆ ಇನ್ನೊಂದು ಸ್ವಲ್ಪ ಲೇಟಾಗಿ ಎದ್ದೋಳಿ. ಏನೇ ಆದರೂ 7 to 8 ಅವರ್ಸ್ ನೀವು ನಿದ್ದೆ ಮಾಡಲೇಬೇಕು, ಇದು ಇಂಪಾರ್ಟೆಂಟ್. ಆ್ಯಂಡ್ ಜಿಮ್ ಗೈಸ್ ಯಾರಾದರೂ ಇದ್ದರೆ ನಾನು ಕೊಟ್ಟಿರೋ 2 ಅವರ್ಸ್ ಬ್ರೇಕ್ ಟೈಮಲ್ಲಿ ನೀವು ಜಿಮ್ಗೆ ಹೋಗಿ ಬರ್ಬೋದು. ಸೊ ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಸೂಟ್ ಆಗುವಂಥ ಟೈಮ್ ಟೇಬಲ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಅಲ್ಲದೆ ಇರೋರಿಗೆ, ಮನೇಲಿ ಫ್ರೀ ಆಗಿರೋರಿಗೆ ನಿಮಗೆ ಟೈಮ್ ಟೇಬಲ್ ಏನಾದರೂ ಬೇಕಂದರೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಟಿಪ್ಸ್ ಬೇಕು ಅಂತಂದರೆ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಖಂಡಿತ ನೆಕ್ಸ್ಟ್ ವಿಡಿಯೋ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಮಾಡಿದ್ದೆ, ಅದಕ್ಕೆ ಈ ವಿಡಿಯೋನ ಅವ್ರಿಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇರೆ ಕೆಲಸ ಇದ್ದರೆ ಈ ಟೈಮ್ ಟೇಬಲನ್ನೇ ಫಾಲೋ ಮಾಡ್ಬೋದು, ಬಟ್ ಸ್ಟಡಿ ಸೆಷನ್ಸ್ ಜಾಗದಲ್ಲಿ ನಿಮ್ಮ ವರ್ಕನ್ನು ರೀಪ್ಲೇಸ್ ಮಾಡ್ಕೊಳ್ಬೋದು ಅಷ್ಟೇ. ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗೆ ಟಿಪ್ಸ್ ಏನಾದರೂ ಬೇಕಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಅಥವಾ ಚೈನಾದಲ್ಲಿ ನಿಮ್ಗೇನಾದರೂ ತಿಳ್ಕೊಳ್ಬೇಕು, ನೋಡಬೇಕು ಅಂತಿದ್ರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹಾಕಿ. ನಾನು ಖಂಡಿತ ಶಾರ್ಟ್ಸನ್ನು ಕ್ರಿಯೇಟ್ ಮಾಡ್ತೀನಿ ಅಥವಾ ಲಾಂಗ್ ವಿಡಿಯೋ ಆದರೂ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗೇ ಆಗುತ್ತೆ ಅಂತ ಅನ್ಕೊತಿದ್ದೀನಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಗಾಯ್ಸ್. ನೀವು ಡೈಲಿ ಇದನ್ನ ಫಾಲೋ ಮಾಡಲೇಬೇಕು. ವಾರಕ್ಕೆ 2 ಸತಿ 3 ಸತಿ ಫಾಲೋ ಮಾಡ್ತೀನಿ ಅಂತಂದರೆ ಅದು ಆಗಲ್ಲ. ಸ್ಯಾಟರ್ಡೇ ಅಥವಾ ಸಂಡೇ ನೀವು ಬ್ರೇಕ್ ತಗೊಳ್ಬೋದು. ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ ನಾನು ಒಂದು ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ, ಆದರೂ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನೀವೆಲ್ಲ ಇಲ್ಲಿ ನನ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊತಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಜೈ ಜಾನ್.